ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಪ್ರಿಪರೇಟರಿ ಎಕ್ಸಾಮ್ ಇದೆ. ಮುಂದಿನ 3 ರಿಂದ 4 ದಿನಗಳ ಒಳಗಡೆ ಸ್ಟಾರ್ಟ್ ಆಗುತ್ತೆ. ನಂತರ ನೀವು ಕೂಡ ಪ್ರಿಪರೇಟರಿ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸ್ತಾ ಇರ್ತೀರಾ. ನಂತರ ನಿಮಗೆ ಫಿಸಿಕ್ಸ್ ಎಕ್ಸಾಮ್ ಯಾವಾಗಿದೆ ಅಂದ್ರೆ ಪ್ರಿಪರೇಟರಿ ಫಿಸಿಕ್ಸ್ ಎಕ್ಸಾಮ್ ಯಾವಾಗಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ತಿಳಿಸಿ. ನಂತರ ಈ ವಿಡಿಯೋದಲ್ಲಿ ಕ್ವೆಶ್ಚನ್ ಪೇಪರ್ ಅಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಏನಿದೆ ಅದರಲ್ಲಿ ಯಾವ ಚಾಪ್ಟರ್ ಇಂದ ನಾವು ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಹಾಗೆ ಯಾವ ಚಾಪ್ಟರ್ ಗಳನ್ನ ನಾವು ಪರ್ಫೆಕ್ಟ್ ಮಾಡ್ಕೋಬೇಕು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನಂತರ ನಿಮಗೊಂದು ಇಂಪಾರ್ಟೆಂಟ್ ಮೆಸೇಜ್ ಅನ್ನು ಕೂಡ ಕೊಡಬೇಕು. ಏನು ಅಂತಂದ್ರೆ, ಈಗ ಎಕ್ಸಾಮ್ಗೆ 2 to 3 ಡೇಸ್ ಇದೆ. ಈ ಟೈಮಲ್ಲಿ ಈಗ ನಾನಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಲೆಕ್ಚರರ್ಸ್ ಆಗಿರ್ಬೋದು ನಿಮಗೆ ಹೇಳ್ಬೋದು ಈ ಎಲ್ಲ ಚಾಪ್ಟರ್ಗಳನ್ನು ಅಥವಾ ಈ ಎಲ್ಲ ಕ್ವಶನ್ಸನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ ಅಂತ. ಆ ಟೈಮಲ್ಲಿ ಯಾವುದು ಪರ್ಟಿಕ್ಯುಲರ್ ಚಾಪ್ಟರ್ ಅಂದ್ರೆ ಎಕ್ಸಾಂಪಲ್ಗೆ ನಾನು ಫಸ್ಟ್ ಚಾಪ್ಟರಿಂದ ಇಂತಿಷ್ಟು ಡೆರಿವೇಷನ್ ಇಂಪಾರ್ಟೆಂಟ್ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಂತ ತಿಳ್ಕೊಳ್ಳಿ ವಿಡಿಯೋದಲ್ಲಿ. ಬಟ್ ನೀವು ಫಸ್ಟ್ ಚಾಪ್ಟರ್ನ ಓದಿಲ್ಲ ಅಂತ ಸಂದರ್ಭದಲ್ಲಿ ನೀವು ಯಾವ್ಯಾವ ಚಾಪ್ಟರ್ಗಳನ್ನು ಪರ್ಫೆಕ್ಟ್ ಮಾಡ್ಕೊಂಡಿದ್ರೆ ಓದಿದ್ರೆ ಆಲ್ರೆಡಿ ಅದನ್ನ ಮತ್ತು ಪರ್ಫೆಕ್ಟ್ ಮಾಡ್ಕೊಳ್ಳೋದು ನಿಮ್ಮ ಪ್ರಯಾರಿಟಿ ಆಗಿರಬೇಕು. ಅಂದ್ರೆ ಈಗ ನಾನಾಗಿರೋದು ಬೇರೆ ಯಾರಾದರೂ ಟೀಚರ್ಸ್ ನಿಮ್ಗೆ ಹೇಳಿದ್ರೆ ಈ ಎಲ್ಲ ಕ್ವಶನ್ಸನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ ಅಂತ. ಆ ಟೈಮಲ್ಲಿ ಕ್ವಶನ್ಸ್ ಇಂಪಾರ್ಟೆಂಟ್ ಇರುತ್ತೆ, ಬಟ್ ನೀವು ಆಲ್ರೆಡಿ ಏನು ಓದಿದ್ದೀರಾ ಅದರಿಂದ ಎಕ್ಸಾಮಲ್ಲಿ ಬರುವಂತಹ ಕ್ವಶನ್ ಸ್ಕಿಪ್ ಮಾಡೋ ರೀತಿ ಆಗಬಾರ್ದು. ಅದಕ್ಕೋಸ್ಕರ ನೀವು ಆಲ್ರೆಡಿ ಯಾವ್ಯಾವ ಚಾಪ್ಟರ್ಗಳನ್ನು ಯಾವ್ಯಾವ ಕ್ವಶನ್ಗಳನ್ನು ಪರ್ಫೆಕ್ಟ್ ಮಾಡ್ಕೊಂಡಿದ್ದೀರೋ ಅದನ್ನ ಮೊದಲಿಗೆ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಟೈಮ್ ಇದ್ರೆ ನಾವು ಕೊಟ್ಟಂತಹ ಕ್ವಶನ್ಸ್ ಅನ್ನು ಕೂಡ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಯಾಕಂತ ಹೇಳಿದ್ರೆ ನೀವೇನು ಆಲ್ರೆಡಿ ಓದಿದ್ದೀರಾ ಅದರಿಂದ ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬರುತ್ತೆ. ಅದಕ್ಕೋಸ್ಕರನೇ ನೀವು ಓದಿರೋದನ್ನ ಫಸ್ಟ್ ಪರ್ಫೆಕ್ಟ್ ಮಾಡಿಕೊಂಡು, ಅಥವಾ ನಾವು ಕೊಟ್ಟಿರುವಂತಹ ಚಾಪ್ಟರ್ ಏನಿದೆ ಅದು ನೀವು ಓದಿದಿರಾ ಬಟ್ ಯಾವುದೋ ಕೆಲವು ಕ್ವಶನ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಂಡಿಲ್ಲ, ಆ ಟೈಮಲ್ಲಿ ಆ ಕ್ವಶನ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ಓದಿದಂತಹ ಚಾಪ್ಟರ್ ನಾವು ಕೂಡ ಮೆನ್ಷನ್ ಮಾಡಿದೀವಿ, ಬಟ್ ನೀವು ಯಾವುದೋ 1-2 ಕ್ವಶನ್ಸ್ ಅನ್ನ ಸ್ಕಿಪ್ ಮಾಡಿದ್ರೆ ಆ ಟೈಮಲ್ಲಿ ನಾವು ಕೊಟ್ಟಂತಹ ಕ್ವಶನ್ ಏನಿದೆ ಸೇಮ್ ಚಾಪ್ಟರ್ ನೀವು ಓದಿರುವಂತಹ ಚಾಪ್ಟರ್ ಇಂದ ಅದನ್ನು ಕೂಡ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈ ಮೆಸೇಜ್ನೊಂದಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಕ್ವಶನ್ ಪೇಪರ್ ಒಳಗಡೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಸ್ಟಾರ್ಟ್ ಆಗುತ್ತೆ. ನಾವು ಲಾಸ್ಟ್ ಪಾರ್ಟ್ ಇಂದ ಸ್ಟಾರ್ಟ್ ಮಾಡೋಣ. ಪಾರ್ಟ್ ಡಿ ಏನಿದೆ ಅದರಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ ಇರುತ್ತೆ. 4 ನ್ಯೂಮೆರಿಕಲ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ನೀವು 2 ನ್ಯೂಮೆರಿಕಲ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಓಕೆನಾ? ಈಗ ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಮಾಡಿದ್ದೆ ಅದರಲ್ಲಿ ಅಲ್ಟರ್ನೇಟಿಂಗ್ ಕರೆಂಟ್ ಆ ಚಾಪ್ಟರ್ ಇಂದ ಇಂಪಾರ್ಟೆಂಟ್ ಕ್ವಶನ್ಸ್ ಯಾಕೆ ಮಾಡಿಲ್ಲ ಅಂತ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಆ ಚಾಪ್ಟರ್ ಇಂದ ಈ ಡೆರಿವೇಷನ್ಸ್ ಅಥವಾ 2 ಮಾರ್ಕ್ ಕ್ವಶನ್ ಆ ರೀತಿ ಕೇಳೋದು ಕಡಿಮೆ. ಆ ಚಾಪ್ಟರ್ ಇಂದ ನ್ಯೂಮೆರಿಕಲ್ ಪ್ರಾಬ್ಲಮ್ ಬರುತ್ತೆ. 99% ನ್ಯೂಮೆರಿಕಲ್ ಪ್ರಾಬ್ಲಮ್ ಬರುತ್ತೆ. ನ್ಯೂಮೆರಿಕಲ್ ಪ್ರಾಬ್ಲಮ್ ಅನ್ನು ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ಸೊ ಈ ಪಾರ್ಟ್ ಡಿ ದಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ ಏನ್ ಬರುತ್ತೆ ಅದಕ್ಕೆ ಸಂಬಂಧ ಅಲ್ಟರ್ನೇಟಿಂಗ್ ಕರೆಂಟ್ ಆ ಚಾಪ್ಟರ್ ಇಂದ ನ್ಯೂಮೆರಿಕಲ್ ಪ್ರಾಬ್ಲಮ್ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಪ್ರಿಪರೇಟರಿ ಎಕ್ಸಾಮ್ಗೆ ಅಷ್ಟೇ ಅಲ್ಲ, ಮುಂದೆ ಫೈನಲ್ ಎಕ್ಸಾಮ್ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಅದಂತರ ಕರೆಂಟ್ ಎಲೆಕ್ಟ್ರಿಸಿಟಿ ಈ ಚಾಪ್ಟರ್ನ ನ್ಯೂಮೆರಿಕಲ್ಸ್ ನೀವು ಪ್ರಾಕ್ಟೀಸ್ ಮಾಡಿದಿರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಈಗ ಫಸ್ಟ್ ಟೆಸ್ಟ್ ಏನಾಯ್ತು ಅದ್ರ ಸಿಲೆಬಸ್ ಮೇಲೆ ಈ ಚಾಪ್ಟರ್ ಇತ್ತು, ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇತ್ತು. ಸೊ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಏನಿದೆ ಅದು ಕೂಡ ನ್ಯೂಮೆರಿಕಲ್ಗೆ ಸಂಬಂಧಿಸಿದಂತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಅಲ್ಟರ್ನೇಟಿಂಗ್ ಕರೆಂಟ್ ಹಾಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಈ ಚಾಪ್ಟರ್ನ ನ್ಯೂಮೆರಿಕಲ್ ಪ್ರಾಬ್ಲಮ್ ಅನ್ನ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ಅಕಸ್ಮಾತಾಗಿ ಇಲ್ಲಿ ಯಾವುದೋ ಒಂದು ಚಾಪ್ಟರ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗಿಲ್ಲ, ಹಾಗಿದ್ದಾಗ ಫಸ್ಟ್ ಚಾಪ್ಟರ್ ಏನಿದೆ ಯಾವುದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅದನ್ನ ನೀವು ಓದಿರ್ತೀರಾ. ಅದರಲ್ಲಿರುವಂತಹ ಫಾರ್ಮುಲಾ ಎಲ್ಲ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಚಾಪ್ಟರ್ 2 ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಅದನ್ನು ಕೂಡ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈ 2 ಚಾಪ್ಟರ್ನಿಂದ ಅಂದ್ರೆ ಯಾವುದು ಚಾಪ್ಟರ್ 1 ಆ್ಯಂಡ್ ಚಾಪ್ಟರ್ 2 ಅದೆರಡು ಚಾಪ್ಟರ್ನಿಂದ ಯಾವುದಾದ್ರೂ ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ ಅನ್ನ ಕೇಳ್ತಾರೆ. ಓಕೆನಾ? ಅದಕ್ಕೋಸ್ಕರ ಇದಿಷ್ಟನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ನ್ಯೂಮೆರಿಕಲ್ ಪಾರ್ಟ್ ಪರ್ಫೆಕ್ಟ್ ಆದ ರೀತಿ ಆಯ್ತು. ಈಗ ನಿಮ್ಮಲ್ಲಿ ಯಾವುದೋ ಸ್ಟೂಡೆಂಟ್ಸ್ ಯಾವುದು ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಹಾಗೆ ವೇವ್ ಆಪ್ಟಿಕ್ಸ್ ಅದಕ್ಕೆ ರಿಲೇಟೆಡ್ ನ್ಯೂಮೆರಿಕಲ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಆಲ್ರೆಡಿ ಪರ್ಫೆಕ್ಟ್ ಆಗಿಬಿಟ್ಟಿದೆ. ಆ ಟೈಮಲ್ಲಿ ನಿಮಗೆ ಟೈಮ್ ಇದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ದಿದ್ರೆ ಯಾವುದು ವೇವ್ ಆಪ್ಟಿಕ್ಸ್ ಹಾಗೆ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಆ 2 ಚಾಪ್ಟರ್ಗಳಿಂದ ಯಾವುದಾದ್ರೂ ಒಂದು ನ್ಯೂಮೆರಿಕಲ್ ಬಂದೇ ಬರುತ್ತೆ. ಓಕೆನಾ? ಅದಕ್ಕೋಸ್ಕರ ನೀವು ಯಾವುದಾದ್ರು ಒಂದು ಚಾಪ್ಟರ್ನ ಸ್ಕಿಪ್ ಮಾಡಬೇಕು ಅಂತ ಹೇಳಿದ್ರೆ ಮಾಡಬಹುದು. ಬಟ್ 4 ನ್ಯೂಮೆರಿಕಲ್ ಅಲ್ಲಿ 2ಕ್ಕೆ ಆನ್ಸರ್ ಮಾಡೋ ರೀತಿ ಇರಬೇಕು. ಅದನ್ನ ತಲೆಯಲ್ಲಿ ಇಟ್ಕೊಂಡು ಪ್ರಿಪರೇಷನ್ ಮಾಡಿ. ಓಕೆ, ಅದಂತರ ಪಾರ್ಟ್ ಡಿ ಅಲ್ಲೇ ಡೆರಿವೇಷನ್ ಪಾರ್ಟ್ ಏನಿರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ನೀವು ಓದಿದಿರಾ ಅಂತ ಅಂದ್ಕೊಂಡಿದ್ದೀನಿ. ಈ ಚಾಪ್ಟರ್ ತುಂಬಾ ಈಸಿ, ಅದಕ್ಕೋಸ್ಕರನೇ ಮತ್ತು ಅದರಿಂದ 5 ಮಾರ್ಕ್ಸ್ ಒಂದು ಕ್ವಶನ್ ಕೂಡ ಬಂದೇ ಬರುತ್ತೆ. ಓಕೆನಾ? ಅದಕ್ಕೋಸ್ಕರ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಏನಿದೆ ಆ ಚಾಪ್ಟರ್ ಇಂದ ಬರುವಂತಹ ಕ್ವಶನ್ಸ್ ಯಾವುದು ಹಾಫ್ ವೇವ್ ರೆಕ್ಟಿಫೈರ್ ಹಾಗೆ ಫುಲ್ ವೇವ್ ರೆಕ್ಟಿಫೈರ್ ಅದು ಯಾವ ರೀತಿ ವರ್ಕ್ ಮಾಡುತ್ತೆ, ಅದರ ಸರ್ಕ್ಯೂಟ್ ಡಯಾಗ್ರಾಮ್, ಇನ್ಪುಟ್ ಮತ್ತು ಔಟ್ಪುಟ್ ವೇವ್ ಫಾರ್ಮ್ಸ್ ಅದನ್ನೆಲ್ಲ ಪರ್ಫೆಕ್ಟ್ ಮಾಡಿ ಇಟ್ಕೊಂಡಿರಿ. ಓಕೆ,
ಈ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ ಇಂದ 5 ಮಾರ್ಕ್ಸ್ನ ಒಂದು ಕ್ವಶನ್ ಬಂದೇ ಬರುತ್ತೆ ಮತ್ತು ಆನ್ಸರ್ ಮಾಡೋದು ಕೂಡ ತುಂಬಾ ಈಸಿ. ಅದಕ್ಕೋಸ್ಕರನೇ ಈ ಚಾಪ್ಟರ್ನ ಮೆನ್ಷನ್ ಮಾಡಿದ್ದೀನಿ ಪಾರ್ಟ್ ಡಿ ಅಲ್ಲಿ. ಸೊ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ನೀವು ಈಗ ಸ್ಟಾರ್ಟ್ ಮಾಡಿದ್ರು ಕೂಡ ಆ ಒಂದು ಇಂಪಾರ್ಟೆಂಟ್ ಕ್ವಶನ್ ಏನಿದೆ ಹಾಫ್ ವೇವ್ ಮತ್ತು ಫುಲ್ ವೇವ್ ರೆಕ್ಟಿಫೈಯರ್ ಅದನ್ನ ಈಗ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಮುಂದೆ ಒಂದು 2 hours ಒಳಗಡೆ ಪರ್ಫೆಕ್ಟ್ ಆಗಿಬಿಡುತ್ತೆ. ಅಷ್ಟು ಈಸಿ ಕಾನ್ಸೆಪ್ಟ್ಸ್, ಓಕೆನಾ? ಸೊ ಇದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಥವಾ ಕರೆಂಟ್ ಎಲೆಕ್ಟ್ರಿಸಿಟಿ, ಇದೆರಡರಲ್ಲಿ ಯಾವುದಾದ್ರು ಒಂದು ಚಾಪ್ಟರ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ, ಅಥವಾ 2 ಚಾಪ್ಟರ್ ಆಲ್ರೆಡಿ ಓದಾಗಿದ್ರೆ ಅದನ್ನು ಕೂಡ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಕ್ವಶನ್ಸ್ ಬಂದೇ ಬರುತ್ತೆ. ನಂತರ ಪಾರ್ಟ್ ಡಿ ಏನಿದೆ ಅದರಲ್ಲಿ 5 ಕ್ವಶನ್ ಕೊಟ್ಟಿರ್ತಾರೆ. ಅದರಲ್ಲಿ ಏನು 3ಕ್ಕೆ ಆನ್ಸರ್ ಮಾಡಬೇಕು. ಅದಕ್ಕೋಸ್ಕರ ಈ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಂತೂ ಒಂದು ಕ್ವಶನ್ ಬಂದೇ ಬರುತ್ತೆ ಅಂತ. ಇದೆರಡರಲ್ಲಿ ಯಾವುದೋ ಒಂದು ಚಾಪ್ಟರ್ನ ಪರ್ಫೆಕ್ಟ್ ಮಾಡ್ಕೊಂಡಿದ್ರೆ ಮತ್ತೊಂದು ಕ್ವಶನ್ ಆನ್ಸರ್ ಮಾಡ್ಬೋದು ನೀವು. ಅದಂತರ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್. ಇದನ್ನ ಯಾಕೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಈ ಚಾಪ್ಟರ್ಗಳಿಗೆ ಸಂಬಂಧಿಸಿದ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿದ್ದೀರಾ, ಓಕೆನಾ? ಅಪ್ಲಿಕೇಶನ್ ಆಫ್ ಗಾಸ್ ಲಾಸ್ ಪರ್ಫೆಕ್ಟ್ ಮಾಡ್ಕೊಂಡಿರ್ತೀರಾ. ನಂತರ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅದರ ಎಕ್ಸ್ಪ್ರೆಷನ್ ಡಿರೈವ್ ಮಾಡೋದೇನಿದೆ ಅದನ್ನು ಕೂಡ ಪರ್ಫೆಕ್ಟ್ ಮಾಡ್ಕೊಂಡಿರ್ತಾರ. ಸೊ ಪರ್ಫೆಕ್ಟ್ ಮಾಡ್ಕೊಳ್ಳಿ. ನಂತರ ಇಂಪಾರ್ಟೆಂಟ್ ಡೆರಿವೇಷನ್ಸ್ ಯಾವ್ಯಾವುದು ಆಗಿದ್ರೆ ಈ ಚಾಪ್ಟರ್ಗಳಿಂದ ಅಥವಾ ಯಾವುದೋ ಒಂದು ಚಾಪ್ಟರ್, ಎಲ್ಲ ಚಾಪ್ಟರ್ಗಳಿಂದ 5 ಮಾರ್ಕ್ಸ್ ಡೆರಿವೇಷನ್ಸ್ ಏನಿದೆ ಅದು ಯಾವ್ಯಾವುದು ಅದನ್ನ ನಾನು ಲಿಸ್ಟ್ ಮಾಡಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಪ್ರೊವೈಡ್ ಮಾಡಿದ್ದೀನಿ. ನೀವು ಚೆಕ್ ಮಾಡಿದ್ರೆ ಅನ್ಕೊಂಡಿದ್ದೆ, ಅಕಸ್ಮಾತ್ ಇಲ್ಲದ್ರೆ ಚೆಕ್ ಮಾಡಿ ಯಾವ ಚಾಪ್ಟರ್ ಇಂದ 5 ಮಾರ್ಕ್ಸ್ ಡೆರಿವೇಷನ್ ನ ಎಕ್ಸ್ಪೆಕ್ಟ್ ಮಾಡಬಹುದು, 5 ಮಾರ್ಕ್ಸ್ ಡೆರಿವೇಷನ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಅನ್ನ ಕೇಳ್ತಾರೆ ಅದನ್ನೆಲ್ಲ ಲಿಸ್ಟ್ ಮಾಡಿ, ಅಂದ್ರೆ ಪ್ರೀವಿಯಸ್ ಒಂದು 10 years ಕ್ವಶನ್ ಪೇಪರ್ಸ್ ಅನ್ನ ರಿಫರ್ ಮಾಡಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೊಡ್ತೀವಿ ಈ ವರ್ಷ ಸಿಲೆಬಸ್ ಪ್ರಕಾರ. ಚೆಕ್ ಮಾಡಿ, ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅದ್ರ ಟಾಪ್ ಬಾಕ್ಸ್ ಅಲ್ಲಿ ಇರುತ್ತೆ. ಅದರ ನಂತರ ಈಗ ಪಾರ್ಟ್ ಡಿ ಬಗ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ. ಈಗ ಯಾವುದೋ ಸ್ಟೂಡೆಂಟ್ ಈ ಇದ್ರೊಳಗಡೆ ಯಾವುದೋ ಒಂದು ಚಾಪ್ಟರ್ನ ಕವರ್ ಮಾಡೋದಕ್ಕಾಗಿಲ್ಲ, ಬಟ್ ಔಟ್ ಆಫ್ 5 ನೀವು 3ಗೆ ಆನ್ಸರ್ ಮಾಡೋ ರೀತಿ ಪ್ರಿಪೇರ್ ಆಗಿದ್ರೆ, ಅದೇ ರೇ ಆಪ್ಟಿಕ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ವೇ ಆಪ್ಟಿಕ್ಸ್ ಅದಕ್ಕೆ ಡೆರಿವೇಷನ್ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಆ ಟೈಮಲ್ಲಿ ಯಾವುದಾದ್ರೂ ಒಂದು ಚಾಪ್ಟರ್ನ ನೀವು ಇಲ್ಲಿ ಬರೆದಿರೋ ಚಾಪ್ಟರ್ನ ಸ್ಕಿಪ್ ಮಾಡಬೇಕು ಅಂತೇಳಿ ಸ್ಕಿಪ್ ಮಾಡಬಹುದು, ಬಟ್ ಅದೇ 5ಕ್ಕೆ 3 ಕ್ವಶನ್ಗೆ ಆನ್ಸರ್ ಮಾಡೋ ರೀತಿ ಏನು ಚಾಪ್ಟರ್ಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅಥವಾ ಚಾಪ್ಟರ್ಗಳ ಕಾಂಬಿನೇಷನ್ ಮಾಡಿಕೊಂಡು ಪ್ರಿಪೇರ್ ಆಗಿ, ಓಕೆ? ಅದರ ನಂತರ ನೆಕ್ಸ್ಟ್ ಪಾರ್ಟ್ ಸಿ ಏನಿದೆ, ಪಾರ್ಟ್ ಸಿ ಇದರೊಳಗಡೆ 8 ಕ್ವಶನ್ ಇರುತ್ತೆ, 5ಕ್ಕೆ ಆನ್ಸರ್ ಮಾಡಬೇಕು. ಇದರಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಈ ಚಾಪ್ಟರ್ ಇಂದ ಒಂದು 3 ಮಾರ್ಕ್ ಕ್ವಶನ್ ಬಂದೇ ಬರುತ್ತೆ. ಅದಂತರ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ಸ್ ಆ್ಯಂಡ್ ಕೆಪಾಸಿಟನ್ಸ್ ಈ ಚಾಪ್ಟರ್ದು ಕೂಡ 3 ಮಾರ್ಕ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ. ಪರ್ಫೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಚಾಪ್ಟರ್ನಿಂದ 3 ಮಾರ್ಕ್ ಕ್ವಶನ್ ನೀವು ಸ್ಕಿಪ್ ಮಾಡಲೇಬಾರ್ದು, ನಂತರ ಮಾರ್ಕ್ಸ್ ಕಳ್ಕೊಳ್ಳಬಾರ್ದು. ಯಾಕಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗ್ ಇಂದ ಈ ಚಾಪ್ಟರ್ ಇರುವಂತಹ ಕಾನ್ಸೆಪ್ಟ್ ಗಳನ್ನ ಓದ್ತಾ ಇದ್ದೀರಾ. ಈಗ ಎಕ್ಸಾಂಪಲ್ಗೆ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಆಯಿತು, ನಂತರ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಯಿತು, ಈ ರೀತಿ ಎಲ್ಲ ಕಾನ್ಸೆಪ್ಟ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ದೀರಾ, ಓಕೆನಾ? ಸೊ ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ, ಓಕೆ? ಅದಂತರ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಅದನ್ನು ಕೂಡ ಸ್ಟಾರ್ಟಿಂಗ್ ಇಂದ ಫಸ್ಟ್ ಟೆಸ್ಟ್ ಇಂದ ಕೂಡ ನೀವು ಓದ್ತಾ ಇದ್ದೀರಾ. ಅದಕ್ಕೆ ಆ ಚಾಪ್ಟರ್ ಇಂದ ಬರುವಂಥ ಕ್ವಶನ್ ಕೂಡ ಸ್ಕಿಪ್ ಆಗಬಾರ್ದು, ನೀವು ಆನ್ಸರ್ ಬರೀಬೇಕು. ಅದಂತರ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಈ ಚಾಪ್ಟರ್ ಇಂದ ಕೂಡ ಒಂದು ಕ್ವಶನ್ ಬಂದೇ ಬರುತ್ತೆ. ಅದಂತರ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಈ ಚಾಪ್ಟರ್ ಇಂದ ಕೂಡ ಒಂದು ಕ್ವಶನ್ ಬರುತ್ತೆ. ಅದಂತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ನಂತರ ನ್ಯೂಕ್ಲಿಯರ್ ಈ ಚಾಪ್ಟರ್ ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದನ್ನ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ನಂತರ ನ್ಯೂಕ್ಲಿಯರ್ ಚಾಪ್ಟರ್ ಏನಿದೆ ಅದರಿಂದ 3 ಮಾರ್ಕ್ಸ್ನ ನ್ಯೂಮೆರಿಕಲ್ ಬರುವಂತಹ ಚಾನ್ಸ್ ಇರುತ್ತೆ. ಚಾನ್ಸಸ್ ಎಲ್ಲ ನ್ಯೂಮೆರಿಕಲ್ ಬರುತ್ತೆ, ಹೆಚ್ಚಿನದಾಗಿ ನ್ಯೂಮೆರಿಕಲ್ ಬರುತ್ತೆ ನ್ಯೂಕ್ಲಿಯರ್ ಚಾಪ್ಟರ್ ಇಂದ. ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಪಾರ್ಟ್ ಬಿ ಇದರಲ್ಲೂ ಕೂಡ 8 ಕ್ವಶನ್ ಕೊಟ್ಟಿದ್ದಾರೆ. ಅದಂತರ ಅದರಲ್ಲಿ 5 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು, ಆರಾಮಾಗಿ ಆನ್ಸರ್ ಮಾಡೋದು. ನಂತರ ಈ 2 ಮಾರ್ಕ್ಸ್ಗೆ ಸಂಬಂಧಂತೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರುವಂತಹ ಚಾಪ್ಟರ್ ಅದು ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ನಂತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಚಾಪ್ಟರ್ಗೆ ಅಲಾಟ್ ಆಗಿರೋದೇ 3 ಮಾರ್ಕ್ಸ್, 2 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, ನಂತರ MCQ ದಲ್ಲಿ ಒಂದು ಕ್ವಶನ್ ಬರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಚಾಪ್ಟರ್ ಏನಿದೆ ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ, ತುಂಬಾ ಈಸಿ ಚಾಪ್ಟರ್ಸ್, ಓಕೆನಾ? ಪರ್ಫೆಕ್ಟ್ ಮಾಡಿ ಇಟ್ಕೊಂಡಿರಿ. ಅದಂದ್ರೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಇದರಿಂದ ಕೂಡ ಏನು ಒಂದು 2 ಮಾರ್ಕ್ ಕ್ವಶನ್ ಬಂದೇ ಬರುತ್ತೆ. ಅಂದ್ರೆ ಈಗ ಫ್ಯಾಟ್ ದ ಡಿಫರೆನ್ಸ್ ಬಿಟ್ವೀನ್ ಪಿ ಟೈಪ್ ಅಂಡ್ ಎನ್ ಟೈಪ್ ಕಂಡಕ್ಟರ್ಸ್ ಈ ರೀತಿ ಸಿಂಪಲ್ ಕ್ವಶನ್ ಬರುತ್ತೆ, ಪ್ರಾಕ್ಟೀಸ್ ಮಾಡ್ಕೋಬಹುದು. ನಂತರ ಇರುವಂತಹ ಎಲ್ಲ ಚಾಪ್ಟರ್ಸ್ ಇಲ್ಲಿ ಬರೆದಿರುವಂತಹ ಚಾಪ್ಟರ್ಸ್ ಅಷ್ಟೇ ಅಲ್ಲ, ಸೆಕೆಂಡ್ PUC ಫಿಸಿಕ್ಸ್ ಅಲ್ಲಿ ಇರುವಂತಹ ಎಲ್ಲ ಚಾಪ್ಟರ್ಗಳಿಗೆ ಸಂಬಂಧಿಸಿದ 2 ಮಾರ್ಕ್ ಕ್ವಶನ್ ಯಾವುದು ಎಕ್ಸ್ಪೆಕ್ಟೆಡ್ ಆಗಿರುತ್ತೆ, 3 ಮಾರ್ಕ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವುದು, ಡೆರಿವೇಷನ್ ಯಾವುದು, ಇದನ್ನೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀವಿ. ಅಂದ್ರೆ ಕ್ವಶನ್ಸ್ ಅನ್ನ ಲಿಸ್ಟ್ ಮಾಡಿ ಅಪ್ಲೋಡ್ ಮಾಡಿದೀವಿ, ಚೆಕ್ ಮಾಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲ ನಾನು ಮೆನ್ಷನ್ ಮಾಡದೇ ಇರುವಂತಹ ಚಾಪ್ಟರ್ ಇದ್ರೂ ಕೂಡ, ಈಗ ಯಾವುದು ಆಟಮ್ಸ್ ಆಯಿತು, ಅದರ ನಂತರ ಯಾವುದು ಬಿಯಲ್ ನೇಚರ್ ಆಫ್ ರೇಡಿಯೇಷನ್ ಮ್ಯಾಟರ್ ಅದರಿಂದ ಕೂಡ
ಯಾವ್ಯಾವ ರೀತಿ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು. 2 ಮಾರ್ಕ್ ಕ್ವಶನ್ ಯಾವ್ದು ಬರುತ್ತೆ, 3 ಮಾರ್ಕ್ ಕ್ವಶನ್ ಯಾವ್ದು ಬರುತ್ತೆ, ಆ ರೀತಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳ ಲಿಸ್ಟ್ ಮಾಡಿ ಕೊಟ್ಟಿದ್ದೀನಿ. ಚೆಕ್ ಮಾಡಿ, ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ. ನಂತರ ಮುಂದೆ ಯಾವ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಆ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ನಿಮಗೆ ಪ್ರೊವೈಡ್ ಮಾಡಲಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಕ್ಸಾಮ್ ತುಂಬ ಚೆನ್ನಾಗಿ ಮಾಡಿ, ಚೆನ್ನಾಗಿ ಆಗುತ್ತೆ. ಓಕೆನಾ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.